ಮನುಷ್ಯತ್ವ ಇಲ್ಲದವರು, ಮಮಕಾರವಿಲ್ಲದವರು, ಕರುಣೆ ಇಲ್ಲದವರು, ಕಟಾಕ್ಷವಿಲ್ಲದವರು, ಸಹಾಯದ ಮನಸ್ಸಿಲ್ಲದವರು ಈ ಭೂಮಿಯ ಮೇಲೆ ಹಣವನ್ನ, ಆಸ್ತಿಯನ್ನ, ಪಾಸ್ತಿಯನ್ನ ಮಾಡಿಕೊಂಡು ತಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿ ಬದುಕ್ತಾ ಇದ್ದಾರೆ. ಬೆರಳೆಣಿಕೆಯಷ್ಟು ಮಾತ್ರ ನಮಗೆ ಮನುಷ್ಯತ್ವ, ಮಮತೆ, ಮಮಕಾರ ಇರುವವರನ್ನ ಕಾಣ್ತೀವಿ. ಆದ್ರೆ ಬಹಳ ಜನ ಅಹಂಕಾರದಿಂದ, ನಾನೇ ಎಂಬ ಗರ್ವದಿಂದ ಬಾಳನ್ನ ಬದುಕಿಸಿ ತೋರಿಸ್ತಾ ಇದ್ದಾರೆ. ಅವರ ಮುಂದೆ ನಾವುಗಳು ಇನ್ನು ಕಾಲಾಳುಗಳು, ಅವರ ಮುಂದೆ ನಾವುಗಳು ಇನ್ನು ಚಿಕ್ಕವರು, ಅವರ ಮುಂದೆ ನಾವುಗಳು ಇನ್ನು ಕೆಲಸಕ್ಕೆ ಬಾರದವರು, ಅವರ ಮುಂದೆ ನಾವಿನ್ನು ಏನು ಇಲ್ಲದವರು. ಅಂತವರ ಮಧ್ಯದಾಗ ನಾವು ಎದ್ದು ನಿಲ್ಲಬೇಕಪ್ಪ, ಬದುಕಬೇಕಪ್ಪ ಅನ್ನುವಂತ ಹಠ ಕೆಲವೊಂದು ಜನಕ್ಕೆ ಮಾತ್ರ ಇದೆ. ಆ ಹಠವನ್ನ ಸಾಧಿಸಲೇಬೇಕನ್ನುವಂತ ಚಟ ಪ್ರತಿಯೊಬ್ಬರಲ್ಲಿಯೂ ಹುಟ್ಟುಕೊಳ್ಬೇಕು. ಈ ಅಹಂಕಾರ ಮತ್ತು ಈ ಶ್ರೀಮಂತಿಕೆ, ಮಮತೆ ಇಲ್ಲದ್ದು, ಮಮಕಾರ ಇಲ್ಲದ್ದು, ಮಾನವೀಯತೆ ಇಲ್ಲದ್ದು, ಮನುಷ್ಯತ್ವ ಇಲ್ಲದ್ದು ಕೆಲವೊಂದು ಮನಸ್ಸಿನಲ್ಲಿ ಅಹಂಕಾರದ ಗುಡಿಯನ್ನ ಕಟ್ಟಿ ತಮ್ಮ ಜೀವನದಲ್ಲಿ ತಾವೇನು ಮಾಡುತ್ತಿದ್ದಾರೆ ಎಂಬ ಅರಿವಿಲ್ಲದೆ ಬದುಕ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಅಷ್ಟು ಶ್ರೀಮಂತನಾಗಿದ್ದರೂ ಕೂಡ ತಾನು ಹಾಕಿಕೊಳ್ಳುವಂತಹ ಬಟ್ಟೆಯನ್ನ ಬದಲಾಯಿಸಿ ದೇಶಕ್ಕೆ ಮಾದರಿಯಾದರು. ಅಂಬೇಡ್ಕರ್ ಅವರಿಗೆ ಹಾಕೊಳ್ಳಕ್ಕೆ, ತಿನ್ನಕ್ಕೆ ಕೂಳಿಲ್ಲ, ಡ್ರೆಸ್ ಇಲ್ಲ ಅಂದ್ರೂ ಕೂಡ ನನ್ನ ಜನರಿಗೆ ನಾನು ಮಾದರಿ ಆಗ್ತೀನಿ ಅಂತ ಹೇಳಿ ಕೋರ್ಟ್ ಅನ್ನ ಹಾಕಿಕೊಂಡು ಜನರಿಗೆ ಮಾದರಿಯಾದರು. ಸ್ವಾಮಿ ವಿವೇಕಾನಂದರು ನಾನೊಬ್ಬ ಸನ್ಯಾಸಿಯಾಗಿಯೂ ಕೂಡ ದೇಶವನ್ನ, ದೇಶದ ಧರ್ಮವನ್ನ, ದೇಶದ ಸಂಸ್ಕೃತಿಯನ್ನ ಉಳಿಸಬೇಕು ಎಂಬುದಾಗಿ ವಿದೇಶಗಳಲ್ಲಿಯೂ ಕೂಡ ಅದೇ ಡ್ರೆಸ್ ಅನ್ನ ತೊಡಿಕೊಂಡು ಹೋಗಿ ಮಾದರಿಯನ್ನ ತೋರಿಸಿದರು. ಭಗತ್ ಸಿಂಗ್ ಕೂಡ ನಾನು ರಾಷ್ಟ್ರ ಪ್ರೇಮಿ, ದೇಶ ಪ್ರೇಮಿ, ಸ್ವತಂತ್ರಕ್ಕಾಗಿ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ತಲೆಯನ್ನ ತಗ್ಗಿಸಲಾರೆ ಎಂಬುದಾಗಿ ಅಹಂಕಾರದಿಂದ ಮೇಲೆತ್ತಿ ನಿಂತರು. ಅಬ್ದುಲ್ ಕಲಾಮರು ತಮ್ಮ ಜೀವನವನ್ನ ಸನ್ಯಾಸಿಯಾಗಿಯೇ ಬದುಕಿ, ತಮ್ಮ ಜೀವನದಲ್ಲಿ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲದಂಗೆ ಬದುಕಿ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಇಂತಹ ಮಹಾತ್ಮರ ನಡುವೆ, ಅಂತಹ ಮಹಾತ್ಮರು ಅಷ್ಟೊಂದು ದಾರಿಯನ್ನು ತೋರಿಸಿದ್ದರ ನಡುವೆ ನಾವುಗಳು ಇವತ್ತಿನ ದಿನ ಒಂದು ತುತ್ತು ಅನ್ನಕ್ಕಾಗಿ ಇನ್ನೊಬ್ಬರ ತಲೆಯನ್ನ ಹೊಡೆಯುತ್ತಾ, ಇನ್ನೊಬ್ಬರಿಗೆ ಮೋಸ ಮಾಡುತ್ತಾ, ಇನ್ನೊಬ್ಬರ ಕಾಲುಗಳನ್ನು ಎಳೆಯುತ್ತಾ ಬದುಕ್ತಾ ಇದ್ದೀವಿ. ಇದು ನಮ್ಮ ವಾಸ್ತವ ಸಮಯ. ಸ್ನೇಹಿತರೆ, ನಾವು ಬದುಕುವಾಗ ಬಹಳ ರಾಜನಂಗೆ ಬದುಕಬೇಕನ್ನುವಂತ ಆಸೆಯನ್ನು ನಾವು ಬದಿಗಿಟ್ಟು ಮಾನವರಾಗಿ ಮಾನವೀಯತೆಯನ್ನ ಮೆರೆಯುತ್ತಾ ಮಮಕಾರದಲ್ಲಿ, ಮಮತೆಯಲ್ಲಿ ಬದುಕುವುದಾದ್ರೆ ಒಂದು ಸಾರಿ ನಮ್ಮ ಮನಸ್ಸು ಶಾಂತವಾಗಿ ಸಾಯಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಎಷ್ಟು ಹಣವನ್ನ ಮಾಡಿದ್ರೂ ತೃಪ್ತಿ ಇಲ್ಲದಂತಹ ಬದುಕನ್ನ ನಾವು ಕಂಡಿದ್ದೇವೆ. ಹಣ ಇಲ್ಲದವನು ನರಳಿ ಸಾಯುವುದನ್ನ ಕೂಡ ನಾವು ಕಂಡಿದ್ದೇವೆ. ಎಲ್ಲವೂ ಇದ್ರೂ ಕೂಡ ನೆಮ್ಮದಿ ಇಲ್ಲದಂಗ ಬದುಕುವಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಹೆಂಗ್ ಬದುಕಬೇಕಪ್ಪ ಅನ್ನುವಂತ ಯೋಚನೆಯಲ್ಲೂ ಕೂಡ ನಾವು ಸಮ್ ಟೈಮ್ ಕೊರಗ್ತಾ ಇರ್ತೀವಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೋಸ್ಕರ, ರಿಸಲ್ಟ್ಗೋಸ್ಕರ ಕಷ್ಟಪಡ್ತಾರೆ. ಅವರ ತಂದೆ ತಾಯಿಗಳು ಕೆಲಸಕ್ಕಾಗಿ, ನನ್ನ ಮಗನ ಎಜುಕೇಶನ್ಗಾಗಿ, ನನ್ನ ಕುಟುಂಬದ ಏಳಿಗೆಗಾಗಿ ನಾನು ದುಡಿಬೇಕಂತ ಬೆವರು ಸುರಿಸ್ತಾ ಇರ್ತಾನೆ. ಅವೆಲ್ಲವನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಅನಿಸುವುದು ಒಂದೇ, ಈ ಜಗತ್ತಿನಲ್ಲಿ ಯಾವುದು ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಅಷ್ಟು ನೆಮ್ಮದಿಯನ್ನ ಕೊಡೋದಿಲ್ಲ, ನೆಮ್ಮದಿ ಕೊಟ್ಟರು ಕೂಡ ಅದು ಶಾಶ್ವತ ಅಲ್ಲ ಅನ್ನುವಂಥದ್ದನ್ನ ತಿಳ್ಕೊಳ್ತೀವಿ. ಒಂದನ್ನ ನಾವು ಅಳವಡಿಸಿಕೊಳ್ಳಬೇಕು, ಏನಂದ್ರೆ ನಮ್ಮ ಜೀವನದಲ್ಲಿ ಇರುವ ಮಟ್ಟಿಗೆ ಎಲ್ಲರೊಂದಿಗೆ ಮನುಷ್ಯತ್ವದಿಂದ, ಮಮಕಾರದಿಂದ, ಮಮತೆಯಿಂದ, ಪ್ರೀತಿಯಿಂದ, ಕರುಣೆಯಿಂದ ಸಹಾಯಕರಾಗಿ, ಸಹಾಯ ಪಡೆದುಕೊಳ್ಳುವವರಾಗಿ, ಪ್ರೀತಿ ತೋರಿಸುವವರಾಗಿ ಬದುಕಿದ್ರೆ ನಮ್ಮ ಬದುಕು ಒಂದು ಸಾರಿ ಸಮಾಧಾನದಿಂದ ಈ ಸಮಯವನ್ನ ಮುಗಿಸುತ್ತೆ ಅಂತ. ಸೊ ಇದರಲ್ಲಿ ನಾನು ನಿಮಗೆ ಮತ್ತು ನನಗೆ ಅಳವಡಿಸಿಕೊಳ್ಳುವುದಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ವೈರಿಗಳಾದ್ರೂ ಕೂಡ ಅವರನ್ನ ಪ್ರೀತಿಯಿಂದ ಕಾಣ್ರಿ. ಮುಂದೊಂದು ದಿನ ನೀವು ಮತ್ತು ನಾವು ಸತ್ತಾಗ ಜನಸಾಗರವು ನಮ್ಮ ಹೆಣವನ್ನ ನೋಡ್ಲಿಕ್ಕೆ ಸಾಲಾಗಿ ಬರಲಿ. ನಮಸ್ಕಾರ.